ಪ್ರೀತು ಗೌಡ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿರೋದು ಅಂದರೆ ಸಾಲಿಡ್ಸ್ ಯಾವಾಗ ಮಕ್ಕಳಿಗೆ ಸ್ಟಾರ್ಟ್ ಮಾಡಬೇಕು. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಎಷ್ಟೊಂದು ನ್ಯೂ ಮಾಮ್ಸ್ ಇದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲರೂ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡು ಅಂತ ಹೇಳ್ತಾನೆ ಇರ್ತಾರೆ. ಎಸ್ಪೆಷಲಿ ವರ್ಷ ಇವತ್ತು ಕೂಡ ಮೆಸೇಜ್ ಮಾಡಿದ್ಲು. ಸೊ ಪಟ್ ಅಂತ ಇವತ್ತೇ ಶೂಟ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದೇ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಏನು ಅಂದರೆ ಎಷ್ಟೋ ಜನ ನನ್ನನ್ನು ಕೇಳ್ತಿದ್ದೀರಾ, ಯೂಟ್ಯೂಬ್ ಬಿಟ್ಬಿಟ್ಟ ಏನಕ್ಕೆ ವ್ಲಾಗ್ಸ್ ಸ್ವಲ್ಪ ದಿನ ಆಗ್ತೀಯಾ ಮತ್ತೆ ಆಗ್ತಿಲ್ಲ ಅಂತ. ಹಾಗೇನಿಲ್ಲ, ಇವಾಗ ಸ್ವಲ್ಪ ನಾವು ಮನೆ ಶಿಫ್ಟಿಂಗ್ ಕೆಲಸದಲ್ಲಿ ಒಂಚೂರು ಪ್ಯಾಕಿಂಗ್ ಅದು ಇದು ಎಲ್ಲ ಮಾಡಬೇಕು. ಈ ಮಂತ್ ಮನೆ ಚೇಂಜ್ ಮಾಡ್ತಿದ್ದೀವಿ. ಸೊ ಅದಕ್ಕೋಸ್ಕರ ಮತ್ತೆ ಗ್ಯಾಪ್ ಆಗುತ್ತೆ ಅಂತ ಸುಮ್ಮನೆ ಹಂಗೆ ಇದ್ದೀನಿ. ಹೊಸ ಮನೆಗೆ ಹೋದ್ಮೇಲೆ ಕಂಟಿನ್ಯೂಸ್ ಆಗಿ ಎಲ್ಲನೂ ಹಾಕೋಣ ಅಂತ. ಅದಕ್ಕಿಂತ ಮುಂಚೆ ಇದೊಂದು ವಿಡಿಯೋನ ಮಾಡೋಣ, ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಅದಕ್ಕೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಅಕೌಂಟ್ ಇದೆ. ಇಲ್ಲಿ ನಾನು ಕೆಲವೊಂದು ವೀಡಿಯೋಸ್ನ ಹಾಕೋದೇ ಇಲ್ಲ. ಸೊ ಕಿಡ್ಸ್ ರಿಲೇಟೆಡ್ ಅಂದರೆ ಫುಡ್ ವೀಡಿಯೋಸ್ ಎಲ್ಲ ನಾನು ಹಾಕ್ತಾ ಇದ್ದೀನಿ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಪ್ರೀತು ಗೌಡ ಅಂತಲೇ ಇದೆ, ಅದನ್ನು ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಪ್ರಿಯನ್ ಚಾನಲ್ ಕೂಡ ಸಪೋರ್ಟ್ ಮಾಡಿ, ಪ್ರಿಯಾ ಲೈಫ್ ಸ್ಟೈಲ್ ಡೈರೀಸ್ ಅಂತ ಇದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಅವಳನ್ನ ಫಾಲೋ ಮಾಡ್ಬೋದು. ಸೊ ಫಸ್ಟು ನಾನು ಆಲ್ರೆಡಿ ಒಂದು ಸತಿ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ನ, ಅದು ಯಾಕೋ ನಂಗೆ ಅಷ್ಟೊಂದು ತುಂಬ ಲೆಂತಿ ಆಗೋಯ್ತು. ಸೊ ಅದಕ್ಕೆ ಬೇಕಾಗಿರೋದು ಮಾತ್ರ ಹೇಳೋಣ ಅಂದ್ಬಿಟ್ಟು ನಾನಿಲ್ಲಿ ಬರ್ಕೊಂಡಿದ್ದೀನಿ ಏನೇನು ಹೇಳಬೇಕು ಅಂದ್ಬಿಟ್ಟು ಡೈರಿಲಿ. ಸೊ ಫಸ್ಟು ಯಾವಾಗ ಸಾಲಿಡ್ಸ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಎಲ್ರಿಗೂ ಒಂದು ದೊಡ್ಡ ಕ್ವಶನ್ ಮಾರ್ಕ್. 5 ಮಂತ್ಸಿಗೆ ಸ್ಟಾರ್ಟ್ ಮಾಡಬೇಕಾ, 6 ಮಂತ್ಸಿಗೆ ಸ್ಟಾರ್ಟ್ ಮಾಡಬೇಕಾ? ಯಾಕಂದರೆ ಮನೇಲೆಲ್ಲ ಹೇಳ್ತಿರ್ತಾರೆ 5 ಮಂತ್ಸಿಗೆ ಸ್ಟಾರ್ಟ್ ಮಾಡು ಅಂತ, ಬಟ್ ಡಾಕ್ಟರ್ಸ್ ಹೇಳ್ತಾರೆ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಇಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ನಾನು ನನ್ನ ಮಗನಿಗೆ ಸ್ಟಾರ್ಟ್ ಮಾಡಿದ್ದು 6 ಮಂತ್ಸ್, 5 ಮಂತ್ಸ್ ಕಂಪ್ಲೀಟ್ ಆದಮೇಲೆ 6 ಮಂತ್ಸ್ ಸ್ಟಾರ್ಟಿಂಗಲ್ಲಿ ನಾನು ಅವನಿಗೆ ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇನ್ನೊಂದು ದೊಡ್ಡ ಕ್ವಶನ್ ಏನು ಅಂದರೆ, ಸಾಲಿಡ್ ಸ್ಟಾರ್ಟ್ ಮಾಡಬೇಕಾದ್ರೆ ರಾಗಿ ಸರಿನ ನಾವು ಫಸ್ಟ್ ಸ್ಟಾರ್ಟ್ ಮಾಡೋದು. ಸೊ ಅದನ್ನು ಮೊಳಕೆ ಕಟ್ಟಿ ಕೊಡಬೇಕಾ ಅಥವಾ ಹಾಗೆ ಕೊಡಬೇಕಾ, ಯಾವ ಥರ ಕೊಡಬೇಕು ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಸೊ ನಾನು ಫಸ್ಟು ರಾಗಿ ಸರಿನ ಅವನಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಯಾವುದೇ ಥರ ಮೊಳಕೆ ಕಟ್ಟಿದೆಲ್ಲ ಮಾಡಿಲ್ಲ. ಬಿಕಾಸ್ ಅವನಿಗೆ ನೋಡೋಣ ಸ್ಟಾರ್ಟಿಂಗ್ ಫಸ್ಟು ಹಂಗೆ ಕೊಟ್ಟು ಜೀರ್ಣ ಆಗುತ್ತಾ, ಹೆಂಗೆ ಅವ್ನಿಗೆ ಅಡ್ಜಸ್ಟ್ ಆಗುತ್ತಾ ಏನು ಅಂತ. ಬಟ್ ಮೊಳಕೆ ಕಟ್ಟಿದ್ದು ರಾಗಿ ಸರಿ ತುಂಬಾ ಒಳ್ಳೆಯದು. ರಾಗಿ ಮೊಳಕೆ ಕಟ್ಟಿದ್ದು ಫಸ್ಟು ನೀವು 6 ಮಂತ್ಸಿಗೆ ಬಿದ್ದಿದ ತಕ್ಷಣ ಸ್ಟಾರ್ಟ್ ಮಾಡ್ತೀರಲ್ವ ರಾಗಿ ಸರಿನ, ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಕೆಂಪು ರಾಗಿ ಸಿಗುತ್ತೆ, ಆ ಕೆಂಪು ರಾಗಿನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಒಣಗಿಸಿ ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು, ನೀವು ಎಷ್ಟು ತೊಗೊಂಡಿರ್ತೀರ ಕ್ವಾಂಟಿಟಿ ರಾಗಿನ ನೋಡ್ಕೊಳ್ಳಿ, ಸ್ವಲ್ಪನೇ ಮಾಡಿಸಿ ಸ್ಟಾರ್ಟಿಂಗು. ಅದಕ್ಕೆ ಸ್ವಲ್ಪ ಜೀರಿಗೆ, ಒಂದು 3-4 ಕಾಳು ಮೆಣಸು, ಸೊ ಅವ್ರಿಗೆ ಜೀರ್ಣ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು. ಆಮೇಲೆ 2 ಅಥವಾ 3 ಗೋಡಂಬಿ ಮತ್ತು 3 ಬಾದಾಮಿ. ಇಷ್ಟನ್ನು ಮಾತ್ರ ನಾವು ಫಸ್ಟು ನನ್ನ ಮಗನಿಗೆ ಮಾಡಿಸುವಾಗ ನಾವಮ್ಮ ಮಾಡಿಸಿದ್ದು ರಾಗಿ ಸರಿನ. ಸೊ ಇದನ್ನ ನೀವು ಯಾವ ಥರ ಕನ್ಸಿಸ್ಟೆನ್ಸಿ ಕೊಡಬೇಕು, ನಾನು ಎಲ್ಲನೂ ಇದರಲ್ಲಿ ನಾನೊಂದು ಫೋಟೋಸ್ ಎಲ್ಲ ನಾನು ಇಟ್ಕೊಂಡಿದ್ದೀನಿ ನನ್ನ ಮಗಂಗೆ ಮಾಡಿದಾಗ, ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಆ್ಯಂಡ್ ರಾಗಿ ಸರಿನೂ ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು ಅದನ್ನೆಲ್ಲನೂ ಆ್ಯಡ್ ಮಾಡ್ತೀನಿ. 6 ಮಂತ್ಸ್ ಸ್ಟಾರ್ಟಿಂಗಲ್ಲಿ ವಾಟರಿ ಕನ್ಸಿಸ್ಟೆನ್ಸಿ ಥರ ಇರಬೇಕು, ತುಂಬ ನೀರು ಥರನೂ ಇರಬಾರ್ದು ಆ್ಯಂಡ್ ತುಂಬ ಗಟ್ಟಿ ಥರನೂ ಇರಬಾರ್ದು. ನೀವು ಅದನ್ನು ಹೆಂಗೆ ಮಾಡ್ಕೊಬೇಕು ರಾಗಿ ಸರಿನ ಅಂತ ನೆಕ್ಸ್ಟ್ ನೋಡೋದಾದರೆ, ಸೊ ಇವಾಗ ರಾಗಿ ಸರಿನ ಯಾವ ಥರ ಮಾಡಿಸೋದು ಅನ್ನೋದು ಗೊತ್ತಾಯ್ತಲ್ವಾ. ಸೊ ಕೆಂಪು ರಾಗಿನ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಅದಕ್ಕೊಂದು ಸ್ವಲ್ಪ ಜೀರಿಗೆ, 1-2-3 ಮೆಣಸು, 1-2-3 ಬಾದಾಮಿ, ಗೋಡಂಬಿ ಅಷ್ಟೇ ನಾವು ಹಾಕಿದ್ದು. ಇಷ್ಟನ್ನ ಮಾಡ್ಕೊಳ್ಳಿ ಪೌಡರ್ನ. ಆಮೇಲೆ ಏನು ಗೊತ್ತಾ, ಇನ್ನೊಂದು ಮೇಯ್ನು, ಪೌಡರ್ ಮಾಡ್ಕೊಂಡ್ಮೇಲೆ ಅದನ್ನು ಜರಡಿ ಹಿಡಿಬೇಕು. ಒಂದು ಬಟ್ಟೆ ತೊಗೊಳ್ಳಿ, ಕಾಟನ್ ಬಟ್ಟೆ ಅಥವಾ ಯಾವ್ದಾದ್ರು ದುಪ್ಪಟ್ಟ ಎಲ್ಲ ಇರುತ್ತಲ್ಲ ಆ ಥರ ತೊಗೊಳ್ಳಿ, ಅವಾಗ ಚೆನ್ನಾಗಿ ಬೀಳುತ್ತೆ. ಹಂಗೆ ಅಂತೂ ಕೊಡಬೇಡಿ, ಅದೆಲ್ಲ ತರಿ ಆ ಥರ ತರಿ ಇರುತ್ತೆ. ಸೊ ಏನು ಮಾಡಬೇಕು, ಅದನ್ನು ಜರಡಿ ಹಿಡಿಬೇಕು. ಅಂದರೆ ಆ ಒಂದು ಪುಡಿನ ಆ ಬಟ್ಟೆ ಮೇಲೆ ಹಾಕ್ಕೊಂಡು ನೀಟಾಗಿ ನೀವು ಮಾಡಿದ್ರೆ ಒಂದು ವೈಟ್ ಕಲರ್ ಪೌಡರ್ ಥರ ಸಿಗುತ್ತೆ. ಆ ಪೌಡರ್ನ ನೀವು ಮಕ್ಳಿಗೆ ಕೊಡಬೇಕು. ಸೊ ಡೈರೆಕ್ಟ್ ನೀವು ಮಿಷಿನಲ್ಲಿ ಮಾಡಿಸ್ಕೊಂಬಂದು ಅದನ್ನೇ ಡೈರೆಕ್ಟ್ ಮಾಡಿ ತಿನ್ನಿಸ್ಬೇಡಿ. ಅದನ್ನು ಚೆನ್ನಾಗಿ ಮಾಡ್ಕೊಂಡು ವೈಟ್ ಕಲರ್ ಪೌಡರ್ ಏನು ಬರುತ್ತೆ ಅದನ್ನು ಕೊಡಬೇಕು. ಆ್ಯಂಡ್ ಚೆನ್ನಾಗಿ ಬೇಯಿಸ್ಬೇಕು. ಓಕೆನಾ. ಸೊ ಇದು ಪ್ರೊಸೀಜರ್ ರಾಗಿ ಸರಿನ ಹೇಗೆ ಮಾಡಿಸೋದು ಅಂತ. ಅದನ್ನು ಹೇಗೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದರೆ, ನೆಕ್ಸ್ಟ್ ಸ್ಟೆಪ್, ನೀವು ಒಂದೇ 1 ಸ್ಪೂನ್ನ ಒಂದು ಬೌಲ್ಗೆ ಹಾಕ್ಕೊಂಡು 1 ಸ್ಪೂನ್ನ ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಅದೆಲ್ಲ ಪುಡಿ ಎಲ್ಲ ನೀಟಾಗಿ ಗಂಟು ಥರ ಆಗ್ಬಿಡುತ್ತೆ ನೀರು ಹಾಕಿದ ತಕ್ಷಣ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟು ವಾಟರ್ಗೆ ಹಾಕ್ಕೊಂಡು. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ
ಚೆನ್ನಾಗಿ ಮಿಕ್ಸ್ ಮಾಡಿ ವಾಟರಿ ಕನ್ಸಿಸ್ಟೆನ್ಸಿ ನಾನು ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ, ಈ ಥರ ನೀವು ಸ್ಟಾರ್ಟಿಂಗ್ ಮಕ್ಕಳಿಗೆ ಕೊಡಬೇಕು. ಎಷ್ಟು ಟೈಮ್ ಕೊಡಬೇಕು ಸ್ಟಾರ್ಟಿಂಗ್ ಅನ್ನೋದೊಂದು ಡೌಟ್ ಇರುತ್ತಲ್ವಾ. ಸೊ ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ 6 ಮಂತ್ಸ್, ಕಂಪ್ಲೀಟ್ 6 ಮಂತ್ಸ್ ಒಂದೇ ಟೈಮ್ ಕೊಡಿ ನೀವು, ಬೆಳಗ್ಗೆ ಅಥವಾ ಮಧ್ಯಾಹ್ನ ಯಾವ್ದಾದ್ರು ಚೂಸ್ ಮಾಡ್ಕೊಳ್ಳಿ. ಬೆಟರ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡೋದು ಒಳ್ಳೇದು. ಸೊ ಮಧ್ಯಾಹ್ನ 1 ಟೈಮ್ ಅದನ್ನು ಕೊಡಿ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಏನು ಅಂದರೆ, ತುಪ್ಪ ಹಾಕ್ಬೋದಾ ಅದಕ್ಕೆ, ನಾವು ಯಾವ ಥರ ತುಪ್ಪ ಕೊಡಬೇಕು ಅಂತ. ಸೊ ಜನರಲ್ ಆಗಿ ಎಲ್ಲ ಹೇಳೋದು ಅಂದರೆ ಎಮ್ಮೆ ತುಪ್ಪ ಕೊಡಬಾರ್ದು, ಹಸುವಿನ ತುಪ್ಪ ಕೊಡಬೇಕು ಅಂತ. ಸೊ ನನಗೆ ನಮ್ಮೂರಲ್ಲಿ ನಮ್ಮವ್ವ ಕಾಯಿಸಿ ಕೊಡ್ತಾಯಿದ್ರು ಪ್ಯೂರ್ ಹಸು ತುಪ್ಪ ಏನಿರುತ್ತೆ ನಾನು ಅದನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂದರೆ 7 ಮಂತ್ಸ್. ಸೊ 6 ಮಂತ್ಸ್ ಸ್ಟಾರ್ಟಿಂಗಲ್ಲಿ ನಾನು ತುಪ್ಪ ಕೊಡಲಿಲ್ಲ. 7 ಮಂತ್ಸಿಗೆ ಅವನು ಬಿದ್ದಾಗಿಂದ ಒಂದೊಂದು ಸ್ಪೂನ್ ನಾನು ಏನೇ ತಿನ್ಸಿದ್ರು, ಇವಾಗ ಅನ್ನ ಆಗಿರ್ಬೋದು ಅಥವಾ ಅಕ್ಕಿ ಸರಿ, ರಾಗಿ ಸರಿ, ಎಲ್ಲದಕ್ಕೂ ಒಂದೊಂದು ಸ್ವಲ್ಪ ಹಾಕ್ಕೊಂಡು ಕೊಡ್ಬೋದು. ಸೊ 6 ಮಂತ್ಸ್ ಸ್ವಲ್ಪ ಅವ್ರಿಗೆಲ್ಲ ಅಡ್ಜಸ್ಟ್ ಆಗಲಿ ಅಂತ ಈ ಥರ ಮಾಡಿ, ಓಕೆನಾ. ಬರೀ ರಾಗಿ ಸರಿನೇ ಕೊಡಬೇಕಾ, ಬೇರೆ ಏನು ಕೊಡಬಾರ್ದಾ ಅನ್ನೋದಾದರೆ, ಫಸ್ಟು ಒಂದು 3 ಡೇಸ್ ರಾಗಿ ಸರಿ ಕೊಡಿ, ಅವ್ರಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ನೀವು ಪ್ಯೂರಿಸ್ ಸ್ಟಾರ್ಟ್ ಮಾಡಬೇಕು, ವೆಜಿಟೇಬಲ್ ಪ್ಯೂರಿಸ್ ಯಾವ್ದ್ಯಾವುದು, ಕ್ಯಾರೆಟ್ ಮತ್ತು ಬೀಟ್ರೂಟ್. ಅದನ್ನು ಯಾವ ಥರ ಮಾಡಬೇಕು, ನಾವು ನೀರಿಟ್ಟು ಅದಕ್ಕೆ ಕ್ಯಾರೆಟ್ ಹಾಕಿ ಬಾಯ್ಲ್ ಮಾಡ್ಕೋಬೇಕಾ ಅಥವಾ ಸ್ಟೀಮ್ ಮಾಡ್ಕೋಬೇಕಾ. ಸ್ಟೀಮ್ ಮಾಡ್ಕೊಂಡ್ರೆ ಬೆಸ್ಟ್. ಸ್ಟೀಮ್ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ನೀವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆ ನೀರನ್ನ ವೇಸ್ಟ್ ಮಾಡಬೇಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಪ್ಯೂರಿ ಮಾಡ್ತೀರಲ್ಲ, ಆ ಪ್ಯೂರಿಗೆ ಅದೇ ವಾಟರ್ನ ಹಾಕಿ ಚೆನ್ನಾಗಿ ಪ್ಯೂರಿ ಮಾಡಿ ಕೊಡಿ ಮಕ್ಕಳಿಗೆ, ಓಕೆನಾ. ಇನ್ನೊಂದು ಏನಂದರೆ, ನನ್ನ ಮಗ ಪ್ಯೂರಿಸ್ ಯಾವುದೋ ಅನ್ನೋ ಇಷ್ಟಪಡ್ತಿರ್ಲಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ, ನಮ್ಮಮ್ಮ ಅಕ್ಕಿ ಸರಿನೂ ಒಂದು ಮಾಡಿಸಿದ್ರು. ಸೊ ಅಕ್ಕಿ ಸರಿ ಹೇಗೆ ಮಾಡೋದು ಅಂದರೆ, ಸೇಮ್ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಒಣಗಿಸಿ, ಅದಕ್ಕೂ ಸೇಮ್ ನಾವು ರಾಗಿ ಸರಿಗೆ ಏನೇನು ಹಾಕಿದ್ವಿ ಅದೇ ಹಾಕಿದ್ವಿ. ಜೀರಿಗೆ, ಮೆಣಸು, ಗೋಡಂಬಿ ಮತ್ತು ಬಾದಾಮಿ ಇಷ್ಟನ್ನು ಹಾಕಿದ್ವಿ. ಅದನ್ನು ಅಷ್ಟೇ ಚೆನ್ನಾಗಿ ಪೌಡರ್ ಮಾಡ್ಕೊಂಬಿಡಿ, ಫುಲ್ಲು ನೈಸಾಗಿ ಪೌಡರ್. ಅದನ್ನು ಯಾವುದೇ ಥರ ಜರಡಿ ಹಿಡಿಯೋದಲ್ಲ, ಏನು ಬೇಡ. ಸೊ ಸೇಮ್ ರಾಗಿ ಸರಿನ ಹೇಗೆ ಪ್ರಿಪೇರ್ ಮಾಡ್ತೀರಾ ಅದೇ ಥರ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಈ ಪ್ಯೂರಿಸ್ನ ಮಿಕ್ಸ್ ಮಾಡಿ ಕೊಡಿ, ಆವಾಗ ಅವ್ರಿಗೆ ಚೆನ್ನಾಗಿ ಅನಿಸುತ್ತೆ. ಫಸ್ಟು ಹಂಗೆ ತಿಂದರೆ ತಿನ್ನಿಸಿ, ಅವರು ಏನೋ ತಿಂತಿದ್ದಾರೆ ಏನೋ ಕೆಲವೊಂದು ಮಕ್ಕಳು ಹಂಗೆ ತಿನ್ನಲ್ಲ. ನನ್ನ ಮಗ ಅಂತೂ ತಿಂದಿಲ್ಲ. ಸೊ ನಾನು ಅದಕ್ಕೆ ಎಲ್ಲದರಲ್ಲೂ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೆ. ಸೊ 6 ಮಂತ್ಸ್ ಈ ಥರ ಮಾಡಿ, ಆಮೇಲೆ ಒಂದಷ್ಟು ದಿನ 3 ಡೇಸ್ ಅದನ್ನೇ ಕೊಡಿ. ಸೊ ಆಮೇಲೆ ನೆಕ್ಸ್ಟು ಫ್ರೂಟ್ಸ್ ಏನು ಗೊತ್ತಾ, ಚಳಿ ಇದ್ರೆ ಆ್ಯಪಲ್ ಕೊಡಬಾರ್ದು ಅಂತಾರೆ ಆ್ಯಂಡ್ ಬನಾನಾ ಕೊಡಬಾರ್ದು ಅಂತಾರೆ, ಬಿಕಾಸ್ ಕಫ ಕಟ್ಟುತ್ತೆ ಅಂದ್ಬಿಟ್ಟು. ನಾನು ಏನು ಫಾಲೋ ಮಾಡಿದೆ ಅದನ್ನು ಮಾತ್ರ ನಾನು ಇಲ್ಲಿ ಹೇಳ್ತಿದ್ದೀನಿ. ಸೊ ನಾನು ಕೂಡ ನನ್ನ ಮಗನಿಗೆ 8 ಮಂತ್ಸ್ 9 ಮಂತ್ಸ್ ಆಗೋವರೆಗೂ ನಾನು ಬನಾನಾ ಅಂತೂ ಕೊಟ್ಟೇ ಇಲ್ಲ. ಆಮೇಲೆ ಅವನಿಗೆ ಕೊಡೋಕ್ಕೆ ಶುರು ಮಾಡಿದ್ದು, ಬಿಕಾಸ್ ನಮ್ಮ ಮನೇಲಿ ಕೊಡಬೇಡ ಅಂತ ಹೇಳಿದ್ರು, ನಾನು ಕೊಟ್ಟಿಲ್ಲ. ಆ್ಯಪಲ್ನ ಕೊಡಿ ನೀವು. ಆ್ಯಪಲ್ ಇವಾಗ ಚಳಿ ಕೋಲ್ಡ್ ಇರೋ ಕಡೆ ಇವಾಗ ಜಾಸ್ತಿ ಮಳೆ ಬರ್ತಿರುತ್ತೆ, ನಮ್ಮ ಒಂದು ಊರಲ್ಲಿ ಬರೀ ಮಳೆನೇ ಯಾವಾಗಲೂ, ಕೋಲ್ಡ್ ಇರುತ್ತೆ ಜಾಸ್ತಿ ಅನ್ನೋದಾರೆ ಆ್ಯಪಲ್ಲು ಕೂಡ ಕೊಡಬೇಡಿ. ಆ್ಯಪಲ್ ಕೂಡ ಕೋಲ್ಡ್ ಅಂತ ಹೇಳ್ತಾರೆ. ಸೊ ನನ್ನ ಮನೇಲಿ ಏನು ಹೇಳಿದ್ದಾರೆ ಅದನ್ನು ನಾನು ಫಾಲೋ ಮಾಡ್ತಿರೋದು. ಬಟ್ ಎಷ್ಟೊಂದು ಜನ ಯಾವುದೂ ರೆಸ್ಟ್ರಿಕ್ಟ್ ಮಾಡಲ್ಲ, ಅವರು ಕೊಡ್ತಾರೆ. ಸೊ ನೀವು ಬೇಕಿದ್ರೆ ಟ್ರೈ ಮಾಡ್ತೀನಿ ನಾನು ಅಂತ ಅಂದರೆ ಟ್ರೈ ಮಾಡಿ ನೋಡಿ, ಒಂದಿನ ಕೊಟ್ಟು ಅವ್ರಿಗೇನೂ ಆಗಿಲ್ಲ ಅಂತ ಅಂದರೆ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಇನ್ನೂ ಒಂದು ಬೆಸ್ಟ್ ನೀವು ಪ್ಯೂರಿಸ್ನ ಅಂದರೆ ಫ್ರೂಟ್ಸ್ ಪ್ಯೂರಿಸ್ನ ಮಾಡೋಕ್ಕೆ ನಿಮಗೆ ಅಮೆಝಾನಲ್ಲಿ ನಾನು ಅದನ್ನು ನಿಮಗೆ ಲಿಂಕ್ ಹಾಕಿರ್ತೀನಿ. ಒಂದು ಪ್ಲೇಟ್ ಥರ ಸಿಗುತ್ತೆ, ಅದರಲ್ಲಿ ಚೆನ್ನಾಗಿ ನೀವು ಜಸ್ಟ್ ಸುಮ್ಮನೆ ಹಿಂಗೆ ರಬ್ ಮಾಡಿದ್ರೆ ಸಾಕು, ನಿಮಗೆ ಪ್ಯೂರಿ ಥರ ಸಿಗುತ್ತೆ. ಅದು ನಿಮಗೆ ಬೆಸ್ಟ್ ಪ್ಯೂರಿ ಮಾಡೋಕ್ಕೆ. ಸೊ ನೀವು ಯಾವುದೇ ಥರ ಕೊಡಬೇಕಂದ್ರೂ ಸ್ವಲ್ಪ ದಿನ ಅವ್ರಿಗೆ ಎಲ್ಲ ಸಾಫ್ಟಾಗಿ ಮ್ಯಾಶ್ ಮಾಡಿರೋ ಫುಡ್ನೇ ಕೊಡಬೇಕು, ಓಕೆನಾ. ಸೊ ಇಷ್ಟ ಆಯಿತು ಫ್ರೂಟ್ಸ್ ನೀವು ಯಾವುದಾದ್ರೂ ಕೊಡ್ಬೋದು. ನಾನು ಯಾವುದಾದ್ರು ಫ್ರೂಟ್ಸ್ನ ಕೊಡ್ತಿದ್ದೆ ಅಂದರೆ, ಅವನಿಗೆ ನನ್ನ ಮಗನಿಗೆ ಸಪೋಟಾ ಅಂದರೆ ತುಂಬ ಇಷ್ಟ ಆಗ್ತಿತ್ತು ಆ್ಯಂಡ್ ಆ್ಯಪಲ್ ಕೊಡ್ತಿದ್ದೆ. ವಾಟರ್ ಮೆಲನ್ ಜಾಸ್ತಿ ಕೊಡೋಕೆ ಹೋಗ್ಬೇಡಿ, ಯಾವಾಗಾದರೂ ಒಂದೊಂದ್ಸತಿ. ಪಪಾಯ ಮೋಷನ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪಪಾಯನ ಕೊಡ್ಬೋದು. ಸೊ ಇಷ್ಟು ನಾನು ಕೊಡ್ತಾ ಇದ್ದಿದ್ದು. ಸೊ 6 ಮಂತ್ಸ್ ಸ್ಟಾರ್ಟಿಂಗಲ್ಲಿ ಈ ಥರ ಕೊಡಿ. 7 ಮಂತ್ ಆದಮೇಲೆ, ನೀವು 7th ಮಂತ್ಗೆ ಬಿದ್ದ ಮೇಲೆ ರಾಗಿ ಸರಿನ ನೀವು ಹೆಂಗೆ ಮಾಡ್ಕೋಬೇಕು ಅಂತಂದರೆ, ರಾಗಿ ಸರಿನ ಬೇಕಿದ್ರೆ ನೀವು ಮೊಳಕೆನೂ ಬರ್ಸಿ ಮಾಡ್ಕೋಬೋದು. ಇಲ್ಲಾಂದರೆ ಹಂಗೆ ಮಾಡ್ಕೊಳ್ಳುವಾಗ್ಲೂ ಎಲ್ಲ ಥರ ಬೇಳೆಗಳು, ಇವಾಗ ಹೆಸರು ಬೇಳೆ, ತೊಗರಿ ಬೇಳೆ, ಉದ್ದಿನ ಬೇಳೆ, ಯಾವ್ಯಾವ ಥರ ಬೇಳೆ ಇದೆ ಎಲ್ಲ ಬೇಳೆಗಳನ್ನು ಚೆನ್ನಾಗಿ ತೊಳೆದು ಅದನ್ನು ಸ್ವಲ್ಪ ಡ್ರೈ ಮಾಡಿಕೊಂಡು ರೋಸ್ಟ್ ಮಾಡಿಕೊಂಡು ನೀವು ರಾಗಿ ಸರಿ ಮಾಡಿಸ್ತೀರಲ್ಲ ಅದಕ್ಕೆ ಆ್ಯಡ್ ಮಾಡ್ಬೋದು. ಆ್ಯಂಡ್ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿ, ಜೀರಿಗೆ ಮೆಣಸು ಕೂಡ ಆ್ಯಡ್ ಮಾಡಿ, ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರ ಮಾಡ್ಕೋಬೋದು. ಆ್ಯಂಡ್ ಎಷ್ಟೊಂದು ಟೈಪ್ ನೀವು ಸೆರ್ಲ್ಯಾಕ್ನ ಮಾಡ್ಕೊಬೋದು. ಅದು ನಾನು ಕೂಡ ಇವಾಗ ನನ್ನ ಮಗಂಗೊಂದು ಸೆರ್ಲ್ಯಾಕ್ ಮಾಡ್ಕೊಬೇಕು. ಅದು ನಾನು ಮಾಡಿದಾಗ ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಆ್ಯಂಡ್ ಡ್ರೈ ಫ್ರೂಟ್ಸ್ ಪೌಡರ್ ಥರ ಮಾಡ್ಕೊಂಡು ಅದನ್ನು ಯಾವಾಗಿಂದ ಕೊಡೋಕ್ಕೆ ಶುರು ಮಾಡಬೇಕು ಅಂದರೆ 8 ಮಂತ್ಸ್ ಆದಮೇಲೆ. 7 ಮಂತ್ಸ್ ಕಂಪ್ಲೀಟ್ ಆಗಿ 8 ಮಂತ್ಸಿಗೆ ಬೀಳುತ್ತಲ್ಲ, ಆವಾಗ ನೀವು ಏನೇ ಮಾಡಿದ್ರೂ ಬೇಕಿದ್ರೆ
ಅದಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ನ ಆ್ಯಡ್ ಮಾಡ್ಬೋದು. ಸೊ ನಾನು ಪರ್ಟಿಕ್ಯುಲರ್ ಆಗಿ 6-7 ಮಂತ್ಸಲ್ಲಿ ಇದೇ ಥರನೇ ಎಲ್ಲನೂ ಕೊಡ್ತಾ ಇದ್ದಿದ್ದು. 8 ಮಂತ್ಸ್ ಸ್ಟಾರ್ಟ್ ಆದಮೇಲೆ ಅವನಿಗೆ ಮೊಟ್ಟೆ ಕೊಡೋಕ್ಕಾಗಿರ್ಬೋದು, ಮತ್ತು ಅನ್ನ ಕೊಡೋಕ್ಕಾಗಿರ್ಬೋದು, ಎಲ್ಲನೂ 8 ಮಂತ್ಸ್ ಆದಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಯಾವ ಥರ ಮಾಡ್ತಾ ಇದ್ದಿದ್ದು ಅಂದರೆ, ಹಣ್ಣನ್ನು ಅಷ್ಟೇ ಸ್ವಲ್ಪ ಅಕ್ಕಿನ ತೊಳೆದು ಚೆನ್ನಾಗಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಸಾಫ್ಟ್ ಆಗಿರುತ್ತಲ್ಲ, ಅದನ್ನು ಗ್ಲಾಸಲ್ಲಿ ಅಥವಾ ಸ್ಪೂನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕೊಡಿ. 8 ಮಂತ್ಸ್ ಕಂಪ್ಲೀಟ್ ಆಗ್ತಾ 9-10 ಮಂತ್ಸಿಗೆ ಬಿದ್ದಾಗೆಲ್ಲ ನಾನು ಮನೇಲಿ ಏನು ಸಾಂಬಾರು ಮಾಡಿರ್ತೀನಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಿಸ್ತಾ ಇದ್ದೆ. ಸೊ ಅದು ಬಿಟ್ಟರೆ ಇದು ಏನು ರವೆ ಗಂಜಿ ಮಾಡ್ತೀವಲ್ಲ, ಆ ಥರನೂ ಮಾಡಿಕೊಡ್ಬೋದು ನೀವು 7 ಮಂತ್ಸ್ ಕಂಪ್ಲೀಟ್ ಆದಮೇಲೆ. ಅದಕ್ಕೆ ಬೇಕಾದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ಜಾಗ್ರಿ ಪೌಡರ್ ಅಂದರೆ ಬೆಲ್ಲ ಎಲ್ಲನೂ ಹಾಕಿ ನೀವು ಕೊಡ್ಬೋದು. ಸೊ ಈ ಥರ ಸಾಲಿಡ್ಸ್ನ ನೀವು ಸ್ಟಾರ್ಟ್ ಮಾಡಬೇಕು. ಇನ್ನೊಂದೇನು ಗೊತ್ತಾ, ಸತಿ ಸ್ವಲ್ಪ ದಿನ 6 ಮಂತ್ಸ್ 7 ಮಂತ್ಸ್ವರೆಗೂ ನಿಮ್ಗೆ ಹಂಗೆ ಅನ್ನಿಸ್ತಿರುತ್ತೆ ಏನು ಕೊಡಬೇಕು ಏನು ಅಂತ ಎಲ್ಲರೂ ಕೇಳ್ತಿರ್ತೀರ. ಬಟ್ 1-2 ತಿಂಗಳಾದಮೇಲೆ ಒಂಥರ ನಿಮಗೆ ಅದು ಅಭ್ಯಾಸ ಆಗೋಗಿರುತ್ತೆ. ಓಕೆ, ನನ್ನ ಮಗಂಗೆ ಇದು ಅಡ್ಜಸ್ಟ್ ಆಗುತ್ತೆ, ಇದು ಕೊಡ್ತೀನಿ, ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ, ಆ ಥರ. ಸೊ ಕೆಲವೊಂದು ಮಕ್ಕಳು ಮೊಟ್ಟೆ ತಿನ್ನಲ್ಲ, ಮೊಸರು ತಿನ್ನಲ್ಲ. ಸೊ ಅದನ್ನೆಲ್ಲ ನೀವು ಸ್ವಲ್ಪ 8 ಮಂತ್ಸ್ ಆದಮೇಲೆ ನೀವು ಏನೇನು ತಿಂತಿರ್ತೀರ ಅಂದರೆ ಮನೆ ಊಟ ಏನು ಮಾಡಿರ್ತೀರ ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿಸ್ತಾ ಇರಬೇಕು ಅವ್ರಿಗೆ. ನನ್ನ ಮಗಂಗೆ ಹಂಗೆ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಮೊಟ್ಟೆನೂ ಅಷ್ಟೇ, ನೀವು ಇವಾಗ ನಾನು 9 ಮಂತ್ಸಿಗೆ ಬಿದ್ದಾಗೆಲ್ಲ 8 ಮಂತ್ಸ್ ಕಂಪ್ಲೀಟಾಗಿ 9 ಮಂತ್ಸಿಗೆ ಬಿದ್ದ ಮೇಲೆಲ್ಲ ಸ್ವಲ್ಪ ಉಪ್ಪಿಟ್ಟು ಥರ ಮಾಡಿಕೊಡೋದು. ಸೊ ಅದಕ್ಕೂ ಸ್ವಲ್ಪ ಕ್ಯಾರೆಟ್ ಬೀಟ್ರೂಟ್ ಹಾಕೋದು, ಇಲ್ಲ ಮೊಟ್ಟೆ ಹಾಕೋದು, ಆ ಥರ ಎಲ್ಲ ನೀವು ಮಾಡಿ ಕೊಡ್ಬೋದು. ಸೊ ವೆಜಿಟೇರಿಯನ್ ಆಗಿರೋರು ನೀವು ಪನ್ನೀರ್ ಕೊಡ್ಬೋದು, ಮಶ್ರೂಮ್, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸಿ ಕೊಡೋಕ್ಕೆ ಶುರು ಮಾಡಿ. ಮತ್ತು ದೋಸೆ, ಅವಲಕ್ಕಿ ಮತ್ತು ಏನು ರವೆನ ನೆನೆಸ್ಬಿಟ್ಟು ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ಬೇಕಿದ್ರೆ ನೀವು ಕ್ಯಾರೆಟ್ ಬೀಟ್ರೋಟ್ ಈ ಥರ ಎಲ್ಲ ಹಾಕ್ಕೊಂಡು ದೋಸೆ ಥರ ಮಾಡಿ ಕೊಡ್ಬೋದು. ನೀವೆಲ್ಲ ಥರ ತರಕಾರಿನ ಶುರು ಮಾಡಿ. ಬಟ್ ಸ್ಟಾರ್ಟಿಂಗ್ 6 ಮತ್ತು 7 ಮಂತ್ಸ್ ಇರುತ್ತಲ್ಲ, 2 ತಿಂಗಳು ಸ್ವಲ್ಪ ನಿಧಾನಕ್ಕೆ ಶುರು ಮಾಡ್ಕೊಂಡು ಬರಬೇಕು. ಆಮೇಲೆ ಎಲ್ಲ ಥರ ತರಕಾರಿ, ಎಲ್ಲ ಥರ ಫ್ರೂಟ್ಸು, ಇವಾಗ ಬಟರ್ ಫ್ರೂಟ್ ಆಗಿರ್ಬೋದು ಆ್ಯಂಡ್ ಮ್ಯಾಂಗೋ ನನ್ನ ಮಗಂಗೆ ತುಂಬ ಇಷ್ಟ. ಸೊ ನಾನು 2 ಮಿಕ್ಸ್ ಮಾಡಿ ಕೊಡ್ತಿರ್ತೀನಿ. ಅದನ್ನು ಆಲ್ರೆಡಿ ನಾನು ರೆಸಿಪಿನ ಹಾಕಿದ್ದೀನಿ. ಸೊ ಈ ಥರ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವುದ್ಯಾವುದನ್ನು ಕಂಬೈನ್ ಮಾಡಿ ಹಾಕಬೇಕು ಅಂತ. ಸೊ ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಖಂಡಿತವಾಗ್ಲೂ ಐ ಪ್ರಾಮಿಸ್ ನಾನು ಎಲ್ಲ ಥರ ನನ್ನ ಮಗಂಗೆ ಯಾವುದೇ ಥರ ಫುಡ್ಸ್ನ ಕೊಡ್ತೀನಿ, ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ಥರ ಟ್ರೈ ಮಾಡ್ಕೊಂಡು ಹೋಗಿ. ಯಾವುದೇ ಥರ ಡೌಟ್ಸ್ ಏನು ಬೇಡ. ಸ್ವಲ್ಪ ಅವ್ರಿಗೇನಾದ್ರು ಅಡ್ಜಸ್ಟ್ ಆಗ್ತಿಲ್ಲ ಫುಡ್ ಅಂದರೆ ಅದನ್ನು ಬಿಟ್ಬಿಡಿ, ನೆಕ್ಸ್ಟ್ ಫುಡ್ ಬೇರೆ ಥರ ಟ್ರೈ ಮಾಡ್ಕೊಂಡು ಹೋಗಿ ಅಷ್ಟೇ. ಅದು ಬಿಟ್ಟರೆ ಅಷ್ಟೇ, ಎಲ್ಲನೂ ಹೇಳಿದ್ದೀನಿ ನಾನು. ಇನ್ನೊಂದೇನು ಗೊತ್ತಾ, ಒಂದು 7 ಮಂತ್ಸ್ ಆದಮೇಲೆ ನೀವು ಬೇಕಿದ್ರೆ ಈ ಅವಲಕ್ಕಿ ಇರುತ್ತಲ್ಲ, ಅವಲಕ್ಕಿನ ಸ್ವಲ್ಪ ನೆನೆಸ್ಬಿಟ್ಟು ಅದಕ್ಕೆ ಅವಲಕ್ಕಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ಮಿಲ್ಕ್ ಪೌಡರ್, ಇವಾಗ ಫಾರ್ಮುಲಾ ಮಿಲ್ಕ್ ಪೌಡರ್ನ, ಇದು ಒಂದು ಬೆಸ್ಟ್ ಆಪ್ಷನ್ ನೋಡಿ ಫಾರ್ಮುಲಾ ಮಿಲ್ಕ್ನ ಖಾಲಿ ಮಾಡೋಕ್ಕೆ. ಮಿಲ್ಕ್ ಪೌಡರ್ನ ನೀವು ಖಾಲಿ ಮಾಡೋಕ್ಕೆ. ಯಾಕಂದರೆ ಸಾಮಾನ್ಯವಾಗಿ ಫಾರ್ಮುಲಾ ಮಿಲ್ಕ್ನ ಕೆಲವೊಂದು ಮಕ್ಕಳು ಕುಡಿಯೋಲ್ಲ, ನನ್ನ ಮಗ ಅಂತೂ ಕುಡಿತಿರಲಿಲ್ಲ. ಸೊ ಅದನ್ನು ನೀವು ಎಷ್ಟು ಕಾಸ್ಟ್ಲಿ ಇರುತ್ತೆ ಅದು ಆ್ಯಕ್ಚುಲಿ ಪೌಡರು. ಸೊ ಅದು ವೇಸ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ ಅನ್ನೋರು, ನೀವು ಈ ಥರ ಏನಾದ್ರು ಪ್ಯೂರಿಸ್ ಮಾಡ್ತಿರ್ತೀರಲ್ಲ, ಅದಕ್ಕೆ ಸ್ವಲ್ಪ 1 ಸ್ಪೂನ್ ಅಥವಾ 1/4 ಸ್ಪೂನ್ ಆ್ಯಡ್ ಮಾಡಿ ತಿನ್ನಿಸ್ಬಿಡಿ. ಅವಾಗ ತಿನ್ಕೊತಾರೆ, ಅದೇನೂ ಗೊತ್ತಾಗಲ್ಲ. ಓಕೆನಾ? ಸೊ ಫಾರ್ಮುಲಾ ಪೌಡರ್ಗೆ ಈ ಥರ. ಆ್ಯಂಡ್ ಸೆರ್ಲ್ಯಾಕ್ ಇವಾಗ ಆಚೆ ಸಿಗುತ್ತಲ್ವ, ಸೆರ್ಲ್ಯಾಕ್, ನೆಸ್ಲೆ, ನಾನೊಂದು ಫೋಟೋ ಹಾಕ್ಬಿಡ್ತೀನಿ. ಸೊ ಆ ಒಂದು ಸೆರ್ಲ್ಯಾಕ್ ಪೌಡರ್ನ ನೀವು ಎಮರ್ಜೆನ್ಸಿಗೆ ಅಂತ ಇಟ್ಕೊಳ್ಳಿ. ಯಾವಾಗಲೂ ಅದನ್ನೇ ಕೊಡಬೇಡಿ, ಮನೇಲಿ ಸೆರ್ಲ್ಯಾಕ್ ಮಾಡ್ಕೊಳ್ಳಿ. ನೀವು ಸೆರ್ಲ್ಯಾಕ್ ಮಾಡ್ಕೋಬೇಕು ಅಂತ ಅಂದರೆ ಒಂದಷ್ಟು ಬೇಳೆಗಳು, ಮಕಾನ ಮತ್ತು ಡ್ರೈ ಫ್ರೂಟ್ಸ್ ಈ ಥರ ಎಲ್ಲನೂ ಹಾಕ್ಕೊಂಡು ಸೆರ್ಲ್ಯಾಕ್ ನೀವೇ ಮನೇಲಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಸೊ ಆಪ್ಷನ್ ಆಗಿ ಆಚೆ ಸಿಗೋ ಸೆರ್ಲ್ಯಾಕ್ನ ಇಟ್ಕೊಂಡಿರಿ. ಅದೇನಿಲ್ಲ, ಇನ್ಸ್ಟೆಂಟಾಗಿ ನೀವು ಸ್ವಲ್ಪ ಚೆನ್ನಾಗಿರೋ ಬಿಸಿನೀರಿಗೆ ಮಿಕ್ಸ್ ಮಾಡಿ ತಿನ್ನಿಸ್ಬೋದು. ನೀವೇನಾದ್ರು ಇವಾಗ ಟ್ರಾವೆಲ್ ಮಾಡ್ತಿರ್ತೀರಾ, ಸೊ ಆ ಥರ ಮಾಡ್ಬೋದು. ಆ್ಯಂಡ್ ಇನ್ನೊಂದೇನೆಂದರೆ, ಇವಾಗ ರಾಗಿ ಸರಿಗೆಲ್ಲ ನೀವು ಬೇಕಿದ್ರೆ ಫ್ರೂಟ್ಸ್ ನಿಮ್ಮ ಮಕ್ಕಳು ಏನೋ ತಿಂತಿಲ್ಲ, ನಾನು ಸ್ಮ್ಯಾಶ್ ಮಾಡಿಕೊಟ್ರು ಪ್ಯೂರಿ ಥರ ಮಾಡ್ರು ಅವ್ರು ತಿಂತಿಲ್ಲ ಅಂದರೆ, ಇವಾಗ ರಾಗಿ ಸರಿ, ಅಕ್ಕಿ ಸರಿ ಎಲ್ಲ ಮಾಡ್ತೀರಲ್ಲ, ಅದಕ್ಕೆಲ್ಲ ನೀವು ಮಿಕ್ಸ್ ಮಾಡಿ ಬೇಕಿದ್ರೆ ತಿನ್ನಿಸ್ಬೋದು. ಓಕೆನಾ? ಆ್ಯಂಡ್ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ, ನೀವು ಮಾಡಬೇಕಾದ್ರೆ ಪ್ರತಿಯೊಂದು ಪಾತ್ರೆನೂ ಅಷ್ಟೇ ಚೆನ್ನಾಗಿ ಬಿಸಿನೀರಲ್ಲಿ ಫಸ್ಟ್ ಬಿಸಿನೀರಾಗಿ ಕಾಯಿಸ್ಕೊಂಡು ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದು, ಸ್ಪೂನ್ ಆಗಿರ್ಬೋದು ಆ್ಯಂಡ್ ನೀವು ಮಾಡೋ ಪಾತ್ರೆ ಆಗಿರ್ಬೋದು, ಚೆನ್ನಾಗಿ ಬಿಸಿನೀರಲ್ಲಿ ವಾಶ್ ಮಾಡಿ ಆಮೇಲೆ ಕುಕ್ ಮಾಡಿ. ಸೊ ನಾನು ಇವಾಗಲೂ ಕೂಡ ನಾನು ಅದನ್ನು ಫಾಲೋ ಮಾಡ್ತೀನಿ. ಯಾಕಂದರೆ ನಾವು ಇವಾಗ ಡಿಶ್ ವಾಷರ್ ಏನು ಸ್ಕ್ರಬ್ ಎಲ್ಲ ಇಟ್ಕೊಂಡಿರ್ತೀವಿ, ಎಲ್ಲ ಉಜ್ಜಿರ್ತೀವಿ, ನನಗೇನೋ ಒಂಥರ ಸೋಪ್ದೆಲ್ಲ ನೊರೆ ಹಾಕಿರ್ತೀವಿ, ಅದರಲ್ಲೇ ಮಕ್ಕಳಿಗೆ ಮಾಡಿ ತಿನ್ಸೋದು ಒಳ್ಳೇದಲ್ಲ. ಸೊ ಅದಕ್ಕೆ ಬಿಸಿನೀರು ಚೆನ್ನಾಗಿ ಕುದೀತಿರೋ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಫಸ್ಟು ಪಾತ್ರೆನ, ಆಮೇಲೆ ಅದರಲ್ಲಿ ಮಾಡಿ ತಿನ್ನಿಸಿ.
ಓಕೆನಾ, ಇಷ್ಟೇ. ಸೊ ಏನಾದ್ರು ಡೌಟ್ಸ್ ಇದ್ದರೆ ಮತ್ತೆ ಏನಾದರೂ ನಿಮಗೆ ಯಾವುದ್ರ ಬಗ್ಗೆ ಯಾವ ಫುಡ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಸೊ ಎಸ್, ಇಷ್ಟೇ. ನಾವು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಮೆಸೇಜ್ ಮಾಡ್ಬೋದು. ಸೊ ಫುಡ್ ಬಗ್ಗೆ ಎಸ್, ಮುಂದೆ ಬರ್ತಾ ಜಾಸ್ತಿ ವೀಡಿಯೋಸ್, ಕಿಡ್ಸ್ ಫುಡ್ ರೆಸಿಪೀಸ್ ಮತ್ತು ಪ್ರಾಡಕ್ಟ್ಸ್ ಎಲ್ಲ ರಿವ್ಯೂ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡ್ತಿರ್ತೀನಿ. ಸೊ ನೀವು ಚೆಕ್ಔಟ್ ಮಾಡ್ಕೋಬೋದು. ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.